ಎಜಿ ನ್ಯೂಸ್ ಸ್ಪೋರ್ಟ್ ಹುಕ್ಕಾ ಬಾರ್ ಅಂಗಡಿಗಳ ಮೇಲೆ ಬೆಳಗಾವಿ ಪೊಲೀಸರು ದಾಳಿ ಮಾಡಿ ಅಂದಾಜು 4.50 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಹುಕ್ಕಾ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಮಂಗಳೂರು ಮೂಲದ ಸದ್ಯ ಆನಗುಳ ನಿವಾಸಿಗಳು ಆದ ಅಬವಕೂರ್ ಜೈನಬ್ ಸಿದ್ದಿಕ್ ಹಾಗೂ ಶಬಾಬ್ ಶಕೀಲ್ ಅಹಮದ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ನಿಷೇಧವಾಗಿರುವ ಹುಕ್ಕಾ ಹಾಗೂ ತಂಬಾಕು ಉತ್ಪನ್ನವನ್ನ ಯಾವುದೇ ಲೈಸೆನ್ಸ್ ಇಲ್ಲದೆ ಎಲ್ಲಿಂದಲೂ ತಂದು ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಮಾಳಮಾರುತಿ ಮಾರ್ಕೆಟ್ ಹಾಗೂ ಟಿಳಕವಾಡಿ ಠಾಣೆ ಪೊಲೀಸರು ಜಂಟಿಯಾಗಿ ಹುಕ್ಕಾ ಬಾರ್ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ 75,500 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 126 ಹುಕ್ಕಾಗಳು, 62,000 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 51 ರೋಲ್ ಪೇಪರ್, 15,500 ರೂಪಾಯಿ ಮೌಲ್ಯದ 300 ವಿವಿಧ ಕಂಪನಿಯ ಚಾಕ್ಲೇಟ್ಗಳು, 20,300 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 120 ಬಾಂಗ್ ಪೈಪ್ಗಳು, 41,500 ರೂಪಾಯಿ ಮೌಲ್ಯದ 25 ಪಾಕೆಟ್ ವಿದೇಶಿ ಸಿಗರೇಟ್, 25,300 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ತಂಬಾಕಿನ ಪ್ಯಾಕೆಟ್ ಸೇರಿ 16,500 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಫ್ಲೇವರ್ಸ್ ಪ್ಯಾಕೆಟ್ ಸೇರಿ ಒಟ್ಟು 4.50 ಲಕ್ಷ ಮೌಲ್ಯದ ವಸ್ತುವನ್ನು ವಶಕ್ಕೆ ಪಡೆಯಲಾಗಿದೆ. ಈ ದಾಳಿಯ ಕಾರ್ಯಾಚರಣೆಯಲ್ಲಿ ಎಸಿಪಿ ಸದಾಶಿವ ಕಟ್ಟಿಮನಿ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ಈ ಕುರಿತು ಡಿಸಿಪಿ ರೋಹನ್ ಜಗದೀಶ್ ಮಾತನಾಡಿ, 3 ತಂಡವನ್ನು ರಚಿಸಿ ಹುಕ್ಕಾ ಬಾರ್ ಮೇಲೆ ದಾಳಿ ಮಾಡಿದ್ದೇವೆ. ಇಲ್ಲಿ ವಿದೇಶಿ ತಂಬಾಕು ಉತ್ಪನ್ನ ಹಾಗೂ ಸಿಗರೇಟ್ ತರಿಸಿ ಮಾರಾಟ ಮಾಡಲಾಗ್ತಾ ಇದ್ದು, ಬೆಲೆ ಬಾಳುವ ಈ ಸಿಗರೇಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇರಳ ಮೂಲದ ಆರೋಪಿಗಳಿಂದ ನಿಷೇಧಿತ ಹುಕ್ಕಾ ಬಾರ್ ತಂಬಾಕು ಉತ್ಪನ್ನಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಿದ್ದೇವೆ. ವಿವಿಧ ಕಂಪನಿಯ ಹುಕ್ಕಾಗಳನ್ನು ಕದಿಮರು ಸುರಂಗದಲ್ಲಿ ಅಡಗಿಟ್ಟಿಸಿದ್ರು ಎಂದು ಹೇಳಿದ್ರು. ದಾಳಿ ನಡೆಸ್ತೀವಿ. ದಾಳಿ ನಡೆಸಿದ ಸಮಯದಲ್ಲಿ ನಾವೇನ್ ಕಂಡು ಬರ್ತೀವಿ ಅಂತ ಹೇಳಿದ್ರೆ, ಆ ಅಂಗಡಿಯಲ್ಲಿ ಒಂದು ಸುರಂಗ ಮಾರ್ಗ ಮಾಡಿ ಆ ಸುರಂಗದಲ್ಲಿ ಅವರು ಬಹಳಷ್ಟು ಈ ಬ್ಯಾನ್ ಆಗಿರೋ ಹುಕ್ಕಾ ಮತ್ತೆ ಈ ನಿಕೋಟಿನ್ ಪ್ರಾಡಕ್ಟ್ಸ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ ನ ಅವ್ರು ಇಟ್ಕೊಂಡಿರ್ತಾರೆ. ಒಂದೊಂದು ಏನೋ ಆ ಉಪಕರಣ ಅದೇನಂತ ಹೇಳ್ತಾರೆ, ಹುಕ್ಕಾದ ಉಪಕರಣ ನೋಡಿದ್ರೆ ಬಹಳ ಅಚ್ಚರಿ ಉಂಟಾಗುತ್ತೆ. ಯಾಕಂದ್ರೆ ಬಹಳ ಒಂದು ಮನುಷ್ಯನಿಗೆ ಅರ್ಧ ಅಡಿ, ಒಂದು 3 ಫೀಟ್ ಹೈಟ್ ಅಷ್ಟು ಬಹಳಷ್ಟು ಇತ್ತು. ಸೊ ಇಲ್ಲಿ ನಮ್ಗೆ ಏನೇನ್ ಸಿಕ್ತು ಅಂತ ಹೇಳಿದ್ರೆ, ವಿವಿಧ ಕಂಪನಿಯ ಹುಕ್ಕಾ ಸಿಕ್ತು. ಆಲ್ಮೋಸ್ಟ್ 126 ಹುಕ್ಕಾಗಳನ್ನ ನಾವು ವಶಕ್ಕೆ ಪಡ್ಕೊಂಡ್ವಿ. ಇದು ಮೊತ್ತ 75,500 ರೂಪೀಸ್ ಆಗಿರುತ್ತೆ. ಅದೇ ರೀತಿ ಈ ರೋಲ್ ಮಾಡೋ ಪ್ರಾಡಕ್ಟ್ ಸಿಗುತ್ತೆ, ಅದು 62,000 ರೂಪೀಸ್ ಆಯಿತು. ಮತ್ತೆ ಈ ಹುಕ್ಕಾಗೆ ಬಳಸೋ ಚಾರ್ಕೋಲ್ ಪ್ರಾಡಕ್ಟ್ಸ್ ಆಗಿತ್ತು, ಅದೊಂದು 15,000 ರೂಪೀಸ್ ವಶಕ್ಕೆ 15,000 ವರ್ತ್ ಇದೆ. ಮತ್ತೆ ಅದೇ ರೀತಿ ಈ ಹುಕ್ಕಾ ಪೈಪ್ ಒಂದು 120 ಹುಕ್ಕಾ ಪೈಪ್ ಸಿಕ್ತು, ಒಂದು 20,300 ರೂಪೀಸ್ ವರ್ತ್ ಆಗಿರುತ್ತೆ. ಮತ್ತೆ ಈ ವಿವಿಧ ಕಂಪನಿಯ ಫಾರಿನ್ ಮತ್ತು ದೇಶ ಸಿಗರೇಟ್ ಕೂಡ ಸಿಕ್ತು, ಬಹಳಷ್ಟು ಸಿಕ್ತು. ಇದೊಂದು 41,000 ರೂಪೀಸ್ ಅಷ್ಟು ಸಿಕ್ತು. ಮತ್ತೆ ಈ ತಂಬಾಕಿನ ಪ್ಯಾಕೆಟ್, ಈ ಲೂಸ್ ಟೊಬ್ಯಾಕೊ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ರೋಲ್ ಮಾಡಿ ಅಥವಾ ಈ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದು ಈ ಹುಕ್ಕಾಗೆ, ಅದು ಒಂದು 25,000 ಸಿಕ್ತು. 25,000 ರೂಪೀಸ್ ವರ್ತ್ ಸಿಕ್ಕಿದೆ. ಸೊ ಒಟ್ಟು ಈ ರೇಟ್ ಸಮಯದಲ್ಲಿ ನಮಗೆ 2,56,600 ರೂಪೀಸ್ ಅಷ್ಟು ನಾವೊಂದು ಸಾಮಗ್ರಿನ ವಶಕ್ಕೆ ಪಡಿಸ್ಕೊಂಡಿದ್ವಿ. ಈ 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ದಾಳಿ ನಡೀತು. ನಾವು 3 ತಂಡ ಮಾಡಿದ್ವಿ. ಈ ತಂಡದ ನೇತೃತ್ವದಲ್ಲಿ ನಮ್ಮೆಲ್ಲ ಎಸಿಪಿ ಅಧಿಕಾರಿಗಳು ಇದ್ರು, ಮತ್ತೆ ನಾವೆಲ್ಲ ಇನ್ಸ್ಪೆಕ್ಟರ್ ಅವರ ವ್ಯಾಪ್ತಿಯಲ್ಲಿ ಈ ರೇಡ್ ನ ಮಾಡಿ ಬಹಳ ವಿಶೇಷ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಈ ಯಂಗ್ಸ್ಟರ್ಸ್ ಬಹಳಷ್ಟು ಇದೊಂದು ಗುರಿ ಆಗ್ತಾರೆ. ನಾವು ಬಹಳಷ್ಟು ಯಂಗ್ಸ್ಟರ್ಸ್, ಕಾಲೇಜ್ ಮಕ್ಕಳು ಇದಕ್ಕೆ ಯಾವ್ದನ್ನ ಉಂಟಾಗಿ ಅಡಿಕ್ಷನ್ ಆಗುತ್ತೆ. ಸೊ ಇದನ್ನ ನಮಗೆ ಮಾಹಿತಿ ಬಂದಿದ ತಕ್ಷಣ ಪೊಲೀಸ್ ಇಲಾಖೆ ಇದೊಂದು ದಾಳಿ ಮಾಡಿ ಒಂದು ಯಶಸ್ಸು ಕಾರ್ಯಾಚರಣೆ ನಡೆಸಿದೆ. ಬೆಳಗಾವಿ ಪೊಲೀಸ್ ಇಲಾಖೆ ಒಂದು 3 ತಂಡಗಳನ್ನ ರಚನೆ ಮಾಡಿ 3 ಜಾಗದಲ್ಲಿ ಈ ಸಿಗರೇಟ್ ಮತ್ತೆ ಇಲಿಗಲಿ ಇಂಪೋರ್ಟೆಡ್ ಫಾರಿನ್ ಸಿಗರೇಟ್ಸ್ ಮತ್ತೆ ಅದೇ ರೀತಿ ಹುಕ್ಕಾ ಇವುಗಳ ಮೇಲೆ ಒಂದು ದಾಳಿ ನಡೆಸಿದ್ವಿ. ನಮಗೆ ಬಹಳ ದಿನಗಳಿಂದ ಒಂದು ಮಾಹಿತಿ ಬರ್ತಿತ್ತು, ಯಾವುದೇ ಬರವಣಿಗೆ ಇಲ್ಲದೆ ಅಥವಾ ಯಾವುದೇ ಸರ್ಕಾರಕ್ಕೆ ಯಾವುದೂ ತೆರಿಗೆ ಕಟ್ಟದೆ ಈ ಫಾರಿನ್ ಸಿಗರೇಟ್ಸ್ ನ ಇಂಪೋರ್ಟ್ ಮಾಡಿ ಅದನ್ನ ಬಹಳಷ್ಟು ಜನ ಯುವಕರಿಗೆ ಮಾರ್ತಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿತ್ತು. ಅದೇ ರೀತಿ ಮೊನ್ನೆ ಒಂದು ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಹುಕ್ಕಾದು ಬ್ಯಾನ್ ಕೂಡ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಬಹಳ ಜನಕ್ಕೆ ಹುಕ್ಕಾ ಮಾರ್ತಾರೆ, ಮತ್ತೆ ಹುಕ್ಕಾ ರಿಲೇಟೆಡ್ ನಿಕೋಟಿನ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ್ಮೇಲೆ ನಾವೊಂದು ರೇಡ್ ನ ನಡೆಸಿದ್ವಿ. ಒಟ್ಟು 3 ಜಾಗಗಳಲ್ಲಿ ನಡೆಸಿದ್ವಿ. ಮೊದಲನೇದಾಗಿ ನಾವು ನಮ್ಮ ಕೊಲ್ಲಾಪುರ ಸರ್ಕಲ್ ಅಲ್ಲಿ ಮಾರ್ಕೆಟ್ ಪೊಲೀಸ್ ವ್ಯಾಪ್ತಿಯಲ್ಲಿ ಬರೋ ಯೂನಿಕ್ ಶಾಪ್ ಏನೋ ಒಂದು ಅಂಗಡಿ ಮೇಲೆ ದಾಳಿ ಮಾಡಿದ್ವಿ. ಅಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಸಿಗರೇಟ್ಸ್ ಮತ್ತೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇವೆಲ್ಲ ಸಿಕ್ಕಿತ್ತು ನಮಗೆ. ಇದೊಂದು ಒಟ್ಟು ಅಂದಾಜು ಮೌಲ್ಯ ಬಂದು 1,38,511 ರೂಪೀಸ್ ಆಯಿತು. ವಿಶೇಷವಾಗಿ ಇಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಇ ಸಿಗರೇಟ್ ಸಿಕ್ತು. ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ 2019 ನಲ್ಲಿ ಕೇಂದ್ರ ಸರ್ಕಾರ ಇ ಸಿಗರೇಟ್ಸ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ.
ಸೊ ಇ ಸಿಗರೇಟ್ಸ್ ನ ಮಾರೋದು ತಪ್ಪಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇ ಸಿಗರೇಟ್ಸ್ ಸಿಕ್ತು. ಇವುಗಳಿಗೆ ಯಾವುದೇ ರೀತಿ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಸರ್ಟಿಫಿಕೇಶನ್ ಅಥವಾ ಏನೂ ಇರಲ್ಲ. ಸೊ ಜನರಿಗೆ ಬಹಳ ಹೆಲ್ತ್ ಹ್ಯಾಸರ್ಡ್ಸ್ ಆಗ್ಬೋದು. ಸೊ ಅದನ್ನ ನಾವು ಎಲ್ಲ ರೀತಿ ನಾವು ವಶಕ್ಕೆ ಪಡ್ಕೊಂಡ್ವಿ. ಇದ್ರದ್ದು ಅಂದಾಜು ಒಂದೊಂದು ಇ ಸಿಗರೇಟ್ ವ್ಯಾಲ್ಯೂ ಆಲ್ಮೋಸ್ಟ್ 3000 to 5000 rupees ಇರುತ್ತೆ. ಸೊ ಅದನ್ನ ನಮ್ಮ ತಂಡ ಸೀಸ್ ಮಾಡಿದ್ರು. ಇದು ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುತ್ತೆ. ಅದೇ ರೀತಿಯಾಗಿ ಎರಡನೇದು ನಮ್ಮ ಮಾಳ್ಮಾರ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸ್ಮೋಕ್ ಶಾಪ್ ಅಂತ ಹೇಳಿ ಒಂದು ಅಂಗಡಿ ಇದೆ. ಆ ಸ್ಮೋಕ್ ಶಾಪ್ ಅಲ್ಲಿ ಬಹಳಷ್ಟು ಫಾರಿನ್ ಸಿಗರೇಟ್ ಸಿಕ್ತು. ಈ ಬೇರೆ ಬೇರೆ ದೇಶದಿಂದ ತಂದು ಅಥವಾ ಏನೋ ಯಾವುದೇ ಇಂಪೋರ್ಟ್ ಮಾಡಿಕೊಂಡು ಇಂಡಿಯನ್ ಸರ್ಟಿಫಿಕೇಶನ್ ಇಲ್ಲದೆ ಮಾರುವಂಥದ್ದು. ಇದು ಕೂಡ ಕೋಟ್ಪಾ ಆಕ್ಟ್ ಅಲ್ಲಿ ಒಂದು ಅಪರಾಧ ಆಗಿರುತ್ತೆ. ಸೊ ಈ ತರ ಬಹಳಷ್ಟು ಕಂಪನಿಗಳ ಫಾರಿನ್ ಕಂಪನಿಗಳ ಸಿಗರೇಟ್ ನಾವು ವಶಕ್ಕೆ ಪಡ್ಕೊಂಡು ಇದ್ರದ್ದು ಪೂರ್ತಿ ವ್ಯಾಲ್ಯೂ ಈ ಹಿಂದೆ ರೇಡ್ ಆಗಿತ್ತು, ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಪದೇ ಪದೇ ಹಿಂಗಾದ್ರೆ ಸೊ ಇನ್ ಮುಂದೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ವ್ಯಾಪ್ತಿಯಲ್ಲಿ ಅಲ್ಲಿ ರೇಡ್ ಆಗಿದೆ ಅಲ್ಲ, ಆಯಾ ಸಂಬಂಧಪಟ್ಟ ಠಾಣಾಧಿಕಾರಿಗೆ ನಾವು ತಿಳಿಸ್ಕೊಡ್ತೀವಿ. ಅವರು ಪ್ರತಿನಿತ್ಯ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಮತ್ತೆ ಯಾವಾಗ ಕಂಡು ಬಂದ್ರೆ ಅದ್ಮೇಲೆ ಮತ್ತೆ ನಾವು ಕೇಸ್ ಮಾಡ್ತೀವಿ. ಸರ್, ಇವ್ರು ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ತಾರೆ ಸರ್? ಏನಾದ್ರು ಮಾಹಿತಿ ಸಿಕ್ಕಿದೆ ಸರ್ ಅವರಿಂದ? ಅಂದ್ರೆ ಈಗ ವಿದೇಶಿ ಸಿಗರೇಟ್ ಈಗ ಒಂದು ಕೋಟ್ಪಾ ಆಕ್ಟ್ ಅಂತ ನಮ್ಮಲ್ಲಿ ಇದೆ. ಈ ಕೋಟ್ಪಾ ಆಕ್ಟ್ ಅಡಿ ಅವರು ಹೇಳ್ತಾರೆ ಇಂಡಿಯನ್ ಸರ್ಟಿಫಿಕೇಶನ್ಸ್ ಪ್ರಕಾರ ಅಡ್ವರ್ಟೈಸಿಂಗ್ ಆಗಿರ್ಬೇಕು, ಮತ್ತೆ ಅದು ರಿಜಿಸ್ಟರ್ ಆಗಿರ್ಬೇಕು. ಈ ಫಾರಿನ್ ಇಂದ ಬರೋದ್ರಲ್ಲಿ ನಮ್ಗೆ ಅದರಲ್ಲಿ ಏನಾಗಿದೆ ಮಿಶ್ರಣ, ಅದರಲ್ಲಿ ಯಾವ ಕೆಮಿಕಲ್ಸ್ ಇದೆ, ಅದು ಇಂಡಿಯನ್ ಸರ್ಟಿಫಿಕೇಶನ್ ಇರಲ್ಲ. ಮತ್ತೆ ಅದರಲ್ಲಿ ಹೆಲ್ತ್ ಹ್ಯಾಸರ್ಡ್ ನೀವು ನೋಡಿರ್ತೀರಾ, ಇದೊಂದು 70% ಆಫ್ ದ ಪ್ಯಾಕೆಟ್ ಅಲ್ಲಿ ಅವರು ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳಿ ಹಾಕಿರ್ತಾರೆ. ನಾವು ಸೀಸ್ ಮಾಡಿದ್ರೆ ನೋಡಿದ್ರೆ ಅಂತದ್ದು ಯಾವ್ದು ಪಿಕ್ಟೋಗ್ರಾಫಿಕ್ ವಾರ್ನಿಂಗ್ಸ್ ಇರಲ್ಲ. ಸೊ ಆ ಪ್ರಕಾರ ಕೋಟ್ಪಾ ಆಕ್ಟ್ ಅಲ್ಲಿ ನಾವು ಸೆಕ್ಷನ್ 7 ಮತ್ತೆ 20/2 ಅಲ್ಲಿ ಕೇಸ್ ಮಾಡಿದೀವಿ. ಮತ್ತೆ 284 IPC ಅಲ್ಲಿ ಕೂಡ ನಾವು ಕೇಸ್ ತಗೊಂಡಿದ್ದೀವಿ. ಎಲ್ಲಿಂದ ಬರ್ತಾ ಇತ್ತು ಸರ್? ಅಂದ್ರೆ ವಿದೇಶ ನಾವು ಇನ್ನ ತನಿಖೆ ನಡೆಸ್ತಿದೀವಿ. ನಾವಿವಾಗ ನಿನ್ನೆ ನೈಟೇ ಮಾಡ್ಕೊಂಡು ನಮ್ದು ಮಾಜರು ಮತ್ತೆ ಇದನ್ನೆಲ್ಲ ಇನ್ವೆಂಟರಿ ಮಾಡ್ಕೊಂಡು ಬಹಳ ಟೈಮ್ ಆಯ್ತು. ನೀವು ನೋಡಿರೋಷ್ಟು ಬಹಳಷ್ಟು ಸೀಸ್ ಆಗಿದೆ. ಸೊ ನಾವು ಇನ್ನ ತನಿಖೆ ಮುಂದುವರಿಸಿ ಈಗ ನಾವು ಅರೆಸ್ಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ. ಬಟ್ ಅವರು ಬಹಳಷ್ಟು ಮಂದಿ ಕೇರಳದಿಂದ ಬಂದಿರೋರು ಅಂತ ಹೇಳಿ ನಿಮ್ಗೆ ಹೇಳಿಕೆ. ಸರ್, ಈಗ ಶಾಪ್ಗಳು ಸೀಸ್ ಆಗಿದಾವೆ ಸರ್? ನಾವು ಶಾಪ್ ಅಲ್ಲಿರೋ ಸಾಮಗ್ರಿನ ಸೀಸ್ ಮಾಡಿದೀವಿ. ಮತ್ತೆ ಅದರಲ್ಲಿ ಬೇರೆ ರೀತಿ ಅವರು ಚಾಕ್ಲೇಟ್ಸ್ ಅಂತದೆಲ್ಲ ಇಟ್ಟಿದ್ರು. ಸೊ ಅದನ್ನೇನೋ ನಾವು ಮುಟ್ಲಿಕ್ಕೆ ಹೋಗಿ ಸರ್, ಈಗ ಶಾಪ್ಗಳ ಮೇಲೆ ದಾಳಿ ಆಗಿದೆ. ನಾವು ಕಾರ್ಪೊರೇಷನ್ಗೆ ಅಲ್ಲ, ಬಂದಿಲ್ಲ. ಈಗ ಶಾಪ್ಗಳ ಮೇಲೆ ದಾಳಿ ಆಗಿದೆ. ನಾವು ನಿಮ್ಗೆ ಮಾಹಿತಿ ಇದ್ರೆ, ಯಾರಿಗೆ ಏನೋ ಮಾಹಿತಿ ಇದ್ರೂ ಪೊಲೀಸ್ ಇಲಾಖೆಯಲ್ಲಿ ತಾವು ಯಾವಾಗಿದ್ರು ನಮಗೆ 24 hours ಕಾಲ್ ಮಾಡಿ ಹೇಳ್ಬೋದು. ಎಲ್ಲೇ ರೀತಿ ಹುಕ್ಕ ಬಳಕೆ ಆಗ್ತಿರ್ಲಿ, ಎಲ್ಲಿ ಲೈಸೆನ್ಸ್ ಇಂದ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಮಾಹಿತಿ ಕೊಡಿ. ನಮ್ಮೆಲ್ಲ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿ ಇದನ್ನ ಕಂಡಿದ್ದಾರೆ. ಸರ್, ಇದರಲ್ಲಿ ಯುವಕರು ಅಂತ ಹೇಳಿದ್ರಿ, ಏನ್ ಕಾಲೇಜ್ ಯುವಕರು ಜಾಸ್ತಿ ಮಾಡ್ತಿದ್ದಾರೆ ನಮ್ಗೆ ವಾರಾಗಿ ಕನ್ವರ್ಟ್ ಆಗಿರೋದು. ಓಕೆ, ಅದ್ರ ಮೇಲೆ ನಿಮ್ಮ ಪೊಲೀಸ್ ಅವರು ನಿಗಾ ಇಡ್ತಾ ಇಲ್ಲ. ನಾವು ಚೆಕ್ ಮಾಡ್ತೀವಿ. ಅಲ್ಲಿ ಇನ್ಸ್ಪೆಕ್ಟರ್ ನಾವು ನಮ್ಗೆ ಬಹಳಷ್ಟು ಮಾಹಿತಿ ಯಾವ ರೀತಿ ಬರ್ತಿತ್ತು ಅಂತ ಹೇಳಿ, ನಮ್ಮ ವ್ಯಾಪ್ತಿಯಲ್ಲಿ ಶುಭಂ ಶೆಲ್ಕೆ ಅನ್ನೋ ಒಬ್ಬ ರೌಡಿ ಆಸಾಮಿ ಇದ್ದಾನೆ ಅಂತ ಹೇಳಿ, ಅವನು ನಮ್ಮಲ್ಲಿ ರೌಡಿ ಶೀಟರ್ ಕೂಡ ಆಗಿದ್ದ. ಅವನ ಮೇಲೆ ಆಲ್ರೆಡಿ 5 ಕೇಸ್ ದಾಖಲಾಗಿದೆ ವಿವಿಧ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಅವನು ಬಂದು ಕಳೆದ ಒಂದು ವಾರದಿಂದ ನಮ್ಮ ತಿಲಕೋಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕುಸ್ತಿ ಪಂದ್ಯಾವಳಿ ನಡೆಯೋ ಸಮಯದಲ್ಲಿ ಅವನು ಮತ್ತೆ ಒಂದು ಉದ್ಯಮಿಗೆ ಒಂದು ಏನೋ ಓರಲ್ ಆರ್ಗ್ಯುಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ನೇಪಾಳದಿಂದ ಬಂದಂತ ಒಂದು ಯುವಕ, ಒಂದು ಕುಸ್ತಿ ಆಡೋ ಯುವಕ ಒಂದು ಘೋಷಣೆ ಕೂಗಿರ್ತಾನೆ. ಆ ವಿಚಾರವಾಗಿ ಅವರಲ್ಲಿ ಇಬ್ಬರು ನಡುವೆ ಒಂದು ಆರ್ಗ್ಯುಮೆಂಟ್ ನಡೆದಿರುತ್ತೆ. ಆ ಆರ್ಗ್ಯುಮೆಂಟ್ ಆದ್ಮೇಲೆ ಇವನು ಆ ಉದ್ಯಮಿಗೆ ಧಮಕಿ ಹಾಕುವಂಥದ್ದು, ಮತ್ತೆ ಅವನ ಫ್ಯಾಕ್ಟರಿ ಹತ್ರ ಹೋಗುವಂಥದ್ದು, ಮತ್ತೆ ಶಿನೋಲಿಯಲ್ಲಿ ಒಂದು ಪೋಸ್ಟರ್ಗೆ ಮಸಿ ಬಳಿಯುವಂಥದ್ದು ಮಾಡಿರ್ತಾನೆ. ಸೊ ಈ ನಿಟ್ಟಲ್ಲಿ ಇಲ್ಲಿ ಗಡಿ ಭಾಗದಲ್ಲಿ ಬಹಳ ಸೆನ್ಸಿಟಿವ್ ಇರೋ ಕಾರಣಕ್ಕಾಗಿ ಜನರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಮತ್ತೆ ಇಬ್ರು ಗ್ರೂಪ್ಗಳ ನಡುವೆ ಒಂದು ಕಲಹ ಸೃಷ್ಟಿ ಆಗುವಂತ ಸಾಧ್ಯತೆ ಇರೋದ್ರಿಂದ ಅವನ ಮೇಲೆ ಮಾಳ್ಮಾತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆ ಪ್ರಕರಣ ಪ್ರಕಾರ ಅವನಿಗೆ ದಸ್ತಗಿರಿ ಮಾಡಿ ಅವನಿಗೆ ನಾವು ನ್ಯಾಯಾಲಯ ಬಂಧನಕ್ಕೆ ಒಳಪಡಿಸ್ತೀವಿ. ಈಗ ನೋಡಿ, ನೀವು ಗುಂಡಾಕ್ಟ್ ಅಂತ ಹೇಳ್ತೀರಾ. ಗುಂಡಾಕ್ಟ್ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ನಿಯಮಗಳಿವೆ. ಸೊ ಆ ನಿಯಮ ನಾವು ಫಿಟ್ ಆದ್ರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಅದ್ರ ಮೇಲೆ ಬಳಕೆ ಮಾಡ್ತೀವಿ. ಒಬ್ಬರಿಗೆ ಮಾಡಿದ್ದು ಹೇಳಿದಾಗ ನಾವು ಮಾಡ್ತೀವಿ. ಈಗ ಪ್ರಸ್ತುತ ನಾವು ಈ ಮಾಹಿತಿ ಬಂದಿತ್ತು, ಇದ್ರ ಮೇಲೆ ನಾವು ದಾಳಿ ಮಾಡಿಸ್ತೀವಿ. ಸೊ ಇದರಲ್ಲಿ ನಾವು ಕೇಸ್ ಮಾಡಿದೀವಿ. ನಾನು ನಿಮ್ಗೆ ಪ್ರೆಸ್ ನೋಟ್ ಕೊಡ್ತೀನಿ. ಪ್ರೆಸ್ ನೋಟ್ ಅಲ್ಲಿ ಟೋಟಲ್ ಅಮೌಂಟ್ ಟೋಟಲ್ ಅಮೌಂಟ್ ನಾನು ಹೇಳ್ದಂಗೆ ಒಂದ್ ರೇಡ್ ಅಲ್ಲಿ 15,855 rupees ಆಗಿದೆ. ಇನ್ನೊಂದ್ರಲ್ಲಿ ಟೋಟಲ್ ಮೊತ್ತ ಬಂದು 2,56,600. ಇನ್ನೊಂದು 1,38,511 rupees ಆಗಿದೆ. ಟೋಟಲ್ ಎಷ್ಟು?
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.